ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ನೀವು ಅದಕ್ಕೆ? ಇಲ್ಲ ಮೇಡಮ್, ಆ ಹುಡುಗಿ ಮೇಲೆ ಕೇಸ್ ಹಾಕಬೇಕು ಮೇಡಮ್ ನಾನು. ಏನಂತ ಸರ್? ಹಿಂಗೆ ಕರ್ಸ್ಬಿಟ್ಟು ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ಬಿಟ್ಟು ಅವ್ರ ಮನೆಗೆ ಅನ್ನ ಕಾಣದೆ ತಿನ್ನಕ್ಕೆ ಹೋಗಿದ್ವಾ ನಾವು? ಅಲ್ಲ, ನೀವ್ ಹೇಳೋದ್ ಸರಿ, ಬಟ್ ಈಗ ಅದು ಅವ್ರ ಮನ್ಸಿಗೆ ಇಷ್ಟ ಆಗಿದ್ದಲ್ವಾ? ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲ ನನಗೆ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಮಾರ್ನಿಂಗಲ್ಲಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ರೆಡ್ ಕಲರ್ ಬಟನ್ ಕಾಣಿದೆ ನೋಡಿ, ಅದನ್ನು ಪ್ರೆಸ್ ಮಾಡಿ. ಅದರಲ್ಲಿ ಬೆಲ್ ಬಟನ್ ಕಾಣ್ತಿದೆ, ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನು ಮೊದಲು ನೋಡಿ. ಸದ್ಯಕ್ಕೆ ಇವರು ಲಾಯರ್ ನಾಗಿಣಿ ಅಂತೆ, ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಶಿವಕುಮಾರ್ ಅವ್ರು ಮೆಸೇಜ್ ಕಳಿಸ್ಯಾರೆ. ಬನ್ನಿ ಕಾಲ್ ಮಾಡುವ ನಾಗಿಣಿ ಅವ್ರಿಗೆ. ಆಕಾಶ ನೀನೆ ನೀಡೊಂದು ಗೂಡು. ಹಲೋ ಹಲೋ, ಯಾರು? ಇದು ಮೇಡಮ್ ಲಾಯರ್ ನಾಗಿಣಿ ಮೇಡಮ್ ಅವರಾ? ಹೌದು, ನೀವು? ಮೇಡಮ್ ನಾನು ವಸಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹೇಳಿ ಸರ್. ಇದು ನಿಮ್ಮ ಆಫೀಸ್ ಎಲ್ಲಿ ಬರೋದು ಮೇಡಮ್? ಸರ್, ತಿರುಪಾಳ್ಯದಲ್ಲಿ. ಆಫೀಸ್ ಅಂತ ಏನಿಲ್ಲ, ಮನೇಲೆ ಚಿಕ್ಕದಾಗಿ ಇಟ್ಕೊಂಡಿದೀವಿ. ಹೇಳಿ ಸರ್. ಇದೆ, ಇವರು ಲಕ್ಷ್ಮಣ್ ಅವ್ರ ನಂಬರ್ ಕೊಟ್ಟರು. ಓಕೆ, ಅದಕ್ಕೆ ನಿಮ್ಮನ್ನ ಬಂದು ಎದುರುಗಡೆ ಮೀಟ್ ಮಾಡಬೇಕಾಗಿತ್ತು. ಬನ್ನಿ ಸರ್, ಮನೆಗೆ ಬನ್ನಿ, ಏನ್ ತೊಂದರೆ ಏನಿಲ್ಲ. ಅಂದ್ರೆ ನಾನು ಸಿಟಿ ಕೋರ್ಟಲ್ಲಿ ಹೋಗೋದ್ರಿಂದ ಆಫೀಸ್ ಅಂತ ಮನೇಲಿ ಚಿಕ್ಕದಾಗಿ ಮಾಡ್ಕೊಂಡಿದೀವಿ ಅಷ್ಟೇ. ಏನ್ ವಿಷಯ ಸರ್? ನೀವು ಯಾರಿಗೂ ಸ್ವಲ್ಪ ಹೇಳಲ್ಲ, ಪಬ್ಲಿಕ್ ಮಾಡಲ್ಲ ಅಂತ ಹೇಳ್ತೀನಿ. ಇಲ್ಲ ಸರ್, ಈಗ ನಮ್ಮ ಪ್ರೊಫೆಷನಲ್ ಎಥಿಕ್ಸ್ ನ ಮೀರಿ ನಾವು ಏನು ಮಾಡಕ್ಕಾಗೋದಿಲ್ಲ ಅಲ್ವಾ? ಸೊ ನಮ್ ಕ್ಲೈಂಟ್ಸ್ ನಮ್ಗೆ ನಾವು ಹೇಗೆ ಇನ್ನೊಬ್ಬರ ಹತ್ರ ಬಿಟ್ಕೊಡಕ್ಕಾಗತ್ತೆ ಹೇಳಿ? ಇಲ್ಲ ಮೇಡಮ್, ಹಿಂಗೆ ಅಂದ್ಬಿಟ್ಟು ಒಬ್ರು ನಮಗೆ ತುಂಬಾ ಮಿಸ್ಗೈಡ್ ಮಾಡ್ಬಿಟ್ಟು ನನಗೆ ತುಂಬಾ ಪ್ರಾಬ್ಲಮ್ ಮಾಡ್ಬಿಟ್ಟು ಮೇಡಮ್. ನನಗೆ ಓಕೆ, ನನಗೆ ಅದರಿಂದ ಹೊರಗಡೆ ಬರೋಕ್ಕೆ 2-3 ಮಂತ್ಸ್ ಆಯಿತು. ಹೇಳಿ ಸರ್. ಇದು ಏನಂದ್ರೆ ಮೇಡಮ್, ನಾವು ಒಂದು 4-5 ಮಂತ್ಸ್ ಬ್ಯಾಕು ನನಗೆ ಆ್ಯಕ್ಚುಲಿ ಹುಡುಗಿ ನೋಡ್ತಾ ಇದ್ರು ಮದುವೆಗೆ. ಓಕೆ, ಒಂದು ಹುಡುಗಿ ನೋಡೋಣ ಅಂತ ನಾವು ಹೋಗಿದ್ವಿ. ನಾನು ಬಂದು ಗೌರ್ಮೆಂಟ್ ಅಫಿಷಿಯಲ್ಲು. ಓಕೆ, ಏನಂತಂದರೆ ಅವರು ಜಾತಕ ಗೀತಕ್ಕೆಲ್ಲ ಫಸ್ಟೇ ನೋಡಿ ಓಕೆ ಆಗಿತ್ತು. ಆಮೇಲೆ ಎಲ್ಲ ಮಾಡ್ಕೊಂಡು ನಾವು ಹುಡುಗಿ ನೋಡೋಕ್ಕೆ ಅಂತ ಹೋಗಿದ್ವಿ. ಸೊ ನೋಡ್ಬಿಟ್ಟು ಏನಂತಂದರೆ, ಈಗ ಮುಂಚೆನೇ ಎಲ್ಲ ಹೇಳ್ಬೇಕಲ್ವ ಮೇಡಮ್ ಅವರು? ಹೌದು. ಈಗೆಲ್ಲ ಮನೆಗೆ ಕರ್ಸ್ಬಿಟ್ಟು ಹಿಂಗೆ ಅವಮಾನ ಮಾಡಿದ್ರೆ ನೀವು ಇನ್ಸಲ್ಟ್ ಆಗಲ್ವ ಮೇಡಮ್ ನನಗೆ? ಒಂದ್ ಕೆಲಸ ಮಾಡಿ, ನೀವು ಈವ್ನಿಂಗ್ ಯಾವಾಗ್ಲಾದ್ರೂ ಬರಕ್ಕಾಗತ್ತಾ? ಈವ್ನಿಂಗ್ ಇಲ್ಲಿ ನಮ್ಮ ಮನೆಗೆ ಲಕ್ಷ್ಮಣ್ ಅವರು ನಿಮ್ಗೆ ಹೇಳಿ ಅಂತ ಅಡ್ರೆಸ್. ಡೈರೆಕ್ಟ್ ಬರ್ತೀನಿ, ಮಾತಾಡ್ತೀನಿ. ಓಕೆ? ಹಲೋ. ಸರ್, ನಿಮ್ ವಾಯ್ಸ್ ನಂಗೆ ಕ್ಲಿಯರೆನ್ಸ್ ಇಲ್ಲ ಪಾಪ, ಏನೋ ಹೇಳ್ತಿದ್ದೀರಿ. ಈಗ ಕೇಳಿಸ್ತಾ ಇದೆ ಮೇಡಮ್? ಈಗ ಕೇಳಿಸ್ತಿದೆ ಸರ್. ಅದೇ ಆ ಹುಡುಗಿ ನಾನು ನೋಡ್ಬಿಟ್ಟು ಸ್ವಲ್ಪ ಕೂದಲು ಕಮ್ಮಿ ಆಗಿತ್ತು, ಆ ಕಾರಣಕ್ಕೆ ನಾನು ರಿಜೆಕ್ಟ್ ಮಾಡಿದ್ದಾಳೆ ಮೇಡಮ್. ಓಕೆ, ಬಟ್ ಸ್ಟಾರ್ಟಿಂಗ್ಗೆ ಹೇಳ್ಬೋದಾಗಿತ್ತಲ್ಲ ಮೇಡಮ್, ಫೋಟೋ ನೋಡ್ಬಿಟ್ಟು ಎಲ್ಲ ಕರ್ಸ್ಬಿಟ್ಟು. ಇವಾಗ ಈ ಥರ ಹೇಳಿದ್ರೆ ನಾವು ಎಲ್ಲೆಲ್ಲೋ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ಬಿಟ್ಟು ಇವ್ರದ್ದು ಯಾವುದೋ ಏರ್ ಆಯಿಲ್ ಎಲ್ಲ ಬರ್ತದಲ್ಲ ಮೇಡಮ್, ಅದೆಲ್ಲ ತಗೊಂಡು ರೆಡಿ ಆಯ್ತಾ ಇದ್ದೀನಿ. ಇವಾಗ ನೋಡಿದ್ರೆ ಸ್ವಲ್ಪ ಕೂದಲೆಲ್ಲ ಚೆನ್ನಾಗಿ ಬಂದಿದೆ, ಇವಾಗ ನೋಡಿದ್ರೆ ಆಗಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಇವಾಗ ಒಂಥರ ರಾಗ ತೆಗಿತಾರೆ. ಅಂದ್ರೆ ನೀವೇನ್ ಲವ್ ಮಾಡ್ತಿದ್ರಾ? ಅಂದ್ರೆ ನೀವೇನು ಜಾತಕ ತೋರ್ಸ್ಕೊಂಡ್ರಿ ಅಂತ ಏನೋ ಹೇಳಿದ್ರಲ್ಲ, ಅದಾದ್ಮೇಲೆ? ಹೌದು ಮೇಡಮ್, ಹೌದು. ಓಕೆ, ಈಗ ಅವ್ರೇನ್ ಮಾಡ್ಕೊಂಡಿದ್ದಾರೆ? ಅವ್ರೀಗ ಏನೋ ಕೆಲಸ ಮಾಡ್ಕೊಂಡಿರ್ಬೇಕು ಮನೆಯಲ್ಲೇ. ಈಗ ನಾನು ಸುಮಾರು ಮೇಡಮ್ ಒಂದು 10-15 ಸಾವಿರ ಎಲ್ಲ ಖರ್ಚು ಮಾಡಿದ್ದೀನಿ ಮೇಡಮ್ ಟ್ರೀಟ್ಮೆಂಟ್ಗೆ. ಇದಕ್ಕೆಲ್ಲ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಈ ಥರ ಕೈ ಕೊಟ್ರೆ ನಾನು ಇನ್ನು ಯಾರು ನೋಡಿಕೊಂಡು ಹೋಗ್ಲಿ ಮೇಡಮ್? ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ನೀವು ಅದಕ್ಕೆ? ಇಲ್ಲ ಮೇಡಮ್, ಆ ಹುಡುಗಿ ಮೇಲೆ ಕೇಸ್ ಹಾಕಬೇಕು ಮೇಡಮ್ ನಾನು. ಏನಂತ ಸರ್? ಹಿಂಗೆ ಕರ್ಸ್ಬಿಟ್ಟು ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ಬಿಟ್ಟು ಅವ್ರ ಮನೆಗೆ ಅನ್ನ ಕಾಣದೆ ತಿನ್ನಕ್ಕೆ ಹೋಗಿದ್ವಾ ನಾವು? ಅಲ್ಲ, ನೀವ್ ಹೇಳೋದ್ ಸರಿ, ಬಟ್ ಈಗ ಅದು ಅವ್ರ ಮನ್ಸಿಗೆ ಇಷ್ಟ ಆಗಿದ್ದಲ್ವಾ? ಮುಂಚೆ ಮನ್ಸಿರ್ಲಿಲ್ವಾ ಹಂಗಾದ್ರೆ? ಕೂದಲು ಇಂಪಾರ್ಟೆಂಟಾ ಬದುಕು ಇಂಪಾರ್ಟೆಂಟಾ ಮೇಡಮ್? ನಾನು ನಿಜವಲ್ಲ ಮೇಡಮ್, ಲೈಫ್ ಸ್ಟೈಲ್ಗೋಸ್ಕರ ಬದುಕೋನು, ಹೇರ್ ಸ್ಟೈಲ್ಗೋಸ್ಕರ ಅಲ್ಲ. ಹಂಗಿದ್ರು ಹುಡುಗಿಗೆ ಅವಳು ಇದಕ್ಕೆ ಬೆಲೆ ಕೊಡಬೇಕು ಫೀಲಿಂಗ್ಸ್ಗೆ ಅಂದ್ಬಿಟ್ಟು ನಾನು ಟ್ರೀಟ್ಮೆಂಟ್ ತಗೊಂಡು ಏರ್ ಆಯಿಲು. ಈಗ ನಿಮ್ಗೆ ನನ್ನ ನಂಬರ್ ಕೊಟ್ಟಿದ್ಯಾರು? ಲಕ್ಷ್ಮಣ್ ಅವರಾ? ಹೌದು. ಓಕೆ ಸರ್, ನೀವು ಫ್ರೀ ಇದ್ದಾಗ ಬನ್ನಿ, ಲಕ್ಷ್ಮಣ್ ಅವ್ರಿಗೆ ಕೇಳಿ, ಅಡ್ರೆಸ್ ಹೇಳ್ತಾರೆ. ಅವಾಗ ಬನ್ನಿ ಸರ್, ಮಾತಾಡೋಣ ಡೈರೆಕ್ಟ್ ಆಗಿ. ಅಲ್ಲ ಮೇಡಮ್, ಫ್ರೀ ಇದ್ದಾಗ ಅಂದ್ರೆ? ಅಲ್ಲ ಸರ್, ಈಗ ನೀವು ಆಫೀಸ್ಗೆ ಬರ್ಬೇಕು ಅಂತ ಹೇಳಿದ್ರಲ್ಲ, ಆವಾಗ ನೀವು ಯಾವಾಗ ಅನ್ಸುತ್ತೆ ಅವಾಗ ಫೋನ್ ಮಾಡ್ಬಿಟ್ಟು ಬನ್ನಿ, ಏನ್ ವಿಷಯ ಇದೆ ಮಾತಾಡ್ಬಿಟ್ಟು ಏನ್ ಕೇಸು ನೋಡೋಣ ಅಂತ.
ಇವಾಗ ಹೇಳಿದ್ನಲ್ಲ ಮೇಡಮ್ ಅಷ್ಟೇನೆ. ನನಗೆ ಪುನಃ ಹೇಳಿ ನನಗೆ ನಾನೇ ಇನ್ಸಲ್ಟ್ ಮಾಡ್ಕೊಳಕ್ಕೆ ನಂಗೆ ನಿಜವಾಗ್ಲೂ ಬೇಜಾರಿಲ್ಲ. ನನಗೆ ಅಲ್ಲ ನಿಮ್ಗೆ ಇನ್ಸಲ್ಟ್ ಅಂತ ಅಲ್ಲ, ಈಗ ನಮಗ್ ವಿಷಯ ಕ್ಲಾರಿಫೈ ಆಗ್ಬೇಕು. ನೀವ್ ಲವ್ ಮಾಡ್ತಿದ್ದೆ ಏನಾದ್ರು ಪ್ರೂಫ್ ಬೇಕಾಗುತ್ತೆ. ಕೇಸು ಸಡನ್ ಆಗಿ ಹಂಗೆ ಹೆಂಗಂದ್ರೆ ಹಂಗೆ ಹಾಕಕ್ಕಾಗುತ್ತೆ ಒಬ್ರ ಮೇಲೆ? ಅಲ್ಲ ಅವ್ರು ಮಾಡಿ ಸರಿ ನಾವು ಅದು ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ ಸರ್. ಇನ್ನೊಬ್ರು ಹೇಗೆ ಅದನ್ನ ತಿಳಿಸಿ ಮಾಡಕ್ಕಾಗುತ್ತೆ? ಮೇಡಮ್ ನಾನೊಬ್ಬ ಇದ್ರೆ ನೊಂದಿರ್ಬೋದು, ಬಟ್ ನಂತರ ಈ ಥರ ತುಂಬ ಜನಕ್ಕೆ ಮೋಸ ಆಗ್ತದೆ. ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡಬೇಕು ನನ್ನ ಕಡೆಯಿಂದ. ಓಕೆ, ಇದು ಎಲ್ಲಿ ತನಕ ಎಲ್ಲಿಗಾರು ಹೋಗ್ಲಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನನಗೆ ಮದುವೆ ಆಗ್ತೋದ್ರೂ ಚಿಂತೆ ಇಲ್ಲ. ಓಕೆ ಸರ್, ಆಯ್ತು. ನಾನು ಆಮೇಲೆ ಮಾಡ್ತೀನಿ ತಡೀರಿ ನಿಮಗೆ. ಹಾಂ ಮಾಡ್ತೀನಿ ತಡೀರಿ ಸರ್, ಒಂದು ನಿಮಿಷ. ಮೇಡಮ್ ಮಾಡ್ತೀರಾ ಇಲ್ವಾ? ನೀವು ಡೈರೆಕ್ಟಾಗಿ ಹೇಳ್ಬಿಡಿ, ನನಗೇನು ಬೇಜಾರಿಲ್ಲ. ಅದೇ ಸರ್, ನೀವು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಹೇಳ್ತೀನಿ ನಿಮ್ಗೆ. ಡಿಸ್ಕಷನ್ ಮಾಡಕ್ ಆಗೋದಿಲ್ಲ. ಅಲ್ಲ ಇಷ್ಟೋ ತನಕ ಎಲ್ಲ ಕೇಳ್ಕೊಂಬಿಟ್ಟು ಡಿಸ್ಕಸ್ ಮಾಡಲ್ಲ ಅಂದ್ರೆ ಬನ್ನಿ. ನಂಬರ್ ಯಾರು ಕಾಲ್ ಮಾಡ್ತಾರೆ? ಹಲೋ ಹಲೋ, ನಮಸ್ತೆ. RJ ಸುನಿಲ್ ಅಂತ ಮಾತಾಡೋದು. ನಮಸ್ತೆ. ನಮಸ್ಕಾರ. ಯಾರು ನೀವು? ನಿಮ್ಮ ಹೆಸರು ಹಾಕಿಲ್ಲ. ನೇಮ್ ಹಾಕಿದ್ನಲ್ಲ, ಶಿವಕುಮಾರ್ ಅಂತ ಹಾಕಿದ್ದೀನಿ. ಶಿವಕುಮಾರ್ ಅವರೇ, ಎಲ್ಲಿಂದ ನೀವು? ಸರ್ ಬ್ಯಾಂಗ್ಳೂರ್ ಸರ್. ಓಕೆ, ಏನಾಗಬೇಕು ನಾಗಿಣಿ ಅವ್ರು ನಿಮಗೆ? ನಮ್ಮ ಕ್ಲಾಸ್ಮೇಟ್ ಸರ್. ಸೊ ಈಗ ಕಾಲ್ ಹಾಕಿ ನಾಗಿಣಿ ಅವ್ರಿಗೆ. ಓಕೆ ಸರ್, ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿ. ಹಲೋ ಹೇಳಿ ಶಿವು. ಬಿಸಿ ಬರ್ತದೆ ಕಾಲ್ ಮಾಡ್ತಾ ಇದ್ದೀನಿ. ಯಾವಾಗಪ್ಪ ಫೋನ್ ಮಾಡಿದ್ದೆ? ಇವಾಗಲೇ ಬಂದಿರೋದು ನನಗೆ? ಇಲ್ಲ, ನಾನು ಜಸ್ಟ್ ಮಾಡಿದೆ. ಬಿಸಿ ಬರ್ತದೆ ಅಲ್ಲ, ವೈಟಿಂಗ್ ಬಂದಿಲ್ಲ ನನಗೆ. ಇಲ್ಲ ಬಂದಿಲ್ಲ, ಬಿಸಿ ಬರ್ತಾನೆ ಇತ್ತು. ಸೊ ಅದರಿಂದ ನಿನ್ ಫ್ರೆಂಡ್ ಫೋನ್ ಮಾಡಿದ್ದಿ ಇವಾಗ? ನನ್ನ ಫ್ರೆಂಡಾ? ಮತ್ತೇನ್ ಹೇಳಿದ್ದೀನಿ ಇವಾಗ? ಅವರೇ ಏನ್ ಮಾಡಿಸ್ಬೇಕಾ? ನಾವು ಮಾಡಂಗಿಲ್ವಾ ಫೋನ್ ನಿಮ್ಗೆ? ಏ ಶಿವು, ಏನ್ ತಲೆ ಕೆಟ್ಟಿದ್ದೀನಿ? ನಮ್ಮ ಅಪ್ಪ ಕೊಡ್ಲಾ ಇವಾಗ? ಯಾರಪ್ಪಂಗೆ? ಅಲ್ಲ ಇಲ್ಲಿ ಫೋನ್ ಅಲ್ಲಿ ಯಾರು? RJ ಸುನಿಲ್ ಅವರು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯಪ್ಪ, ನೀವೇನ್ರಿ ನಿಮ್ಮ ಅಪ್ಪನ ತಗ ಹೊರಟಿದ್ದೀರಾ ಸೀದಾ? ನಿಮ್ಮ ತಂದೆ ಹತ್ರ ನಾನೇ ಮಾತಾಡಿಲ್ಲ ಸರ್ ಯಾವತ್ತು. ನನಗೆ ಭಯ ಆಯ್ತು ಇವಾಗ ಬೈತಾರೆ ಅಂತ. ಎಷ್ಟು ಭಯ ಆಯ್ತಿದ್ದೀರಾ ನಾಗಿಣಿ ಅವ್ರ? ಅಣ್ಣ ಗಡ 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 ಅಂತ ನಿಡುಗ್ಬಿಟ್ರು ಪಾಪ. ಸಕ್ಕದಾಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಬಂದ್ರೆ ಬೊಂಬಟಾಗಿರೋ ಟ್ರ್ಯಾಪ್ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.